working every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell, I never got anyone's help. I had to do it all myself. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. ಎಲ್ಲ ನಮಸ್ಕಾರ. ನಾನ್ ನಿಮ್ಮ ಅವಿನಾಶ್ ಫಾರೆಸ್ಟ್ ಚಾನಲ್. ಸ್ನೇಹಿತರೆ, ಇವತ್ತಿನ ಯಶಸ್ವಿ ಏನಪ್ಪ ಅಂದ್ರೆ, ನಾವು ಟೈಮ್ ಎಷ್ಟಾಗಿದೆ ಇವಾಗ? 9:20 ಆಗಿದೆ ಸ್ನೇಹಿತರೆ. ನಾವಿವತ್ತು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಏನ್ ವಿಶೇಷಪ್ಪ ಅಂದ್ರೆ, ಕ್ಯಾಮ್ರಾ ಇಷ್ಟು ದಿನ ನಾವು ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ವಿ. ಈಗ ಮುಂದಿನದಲ್ಲಿ ನಾಳೆ ಮತ್ತು ನಾಡ್ದ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಹಾಗಾಗಿ ಕ್ಯಾಮ್ರಾ ತರ ಹೊಂಟಿದೀವಿ. ನಾನು ಮತ್ತೆ ನನ್ನ ಸ್ನೇಹಿತ ಫ್ರೆಂಡ್. ಈಗ ತೋರಿಸ್ತೀನಿ ನೋಡಿ ಅವನ್ ಏನ್ ಮಾಡ್ತೀನಿ ಅಂತ. ನೋಡಿ ಸ್ನೇಹಿತರೆ, ನಾವು ಸಿಂಗಲ್ಸ್, ಇವರು ಡಬಲ್ಸ್. ನೋಡಿ ಇನ್ನೇನ್ ಕೆಲ್ಸ, ನಮಗಂತೂ ಏನೇ ಕೆಲ್ಸ ಇಲ್ಲ, ಎಲ್ಲೋ ಒಂದ್ ಮಾಡ್ತೀವಿ. ಇವ್ರು ನೋಡಿ ಎಷ್ಟ್ ಚೆನ್ನಾಗಿ ಪಾಪ ಫೋನಾಗ ಮಾತಾಡ್ತಾರೆ. ಬ್ರೇಕಪ್ ಅನ್ನೋದು ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಫೋನಲ್ಲಿ ಮಾತಾಡ್ಕ ಅಂತ ಕುಂತ್ಬಿಡೋದು. ಏನ್ ಕ್ಯಾಮ್ರಾ ತರಕ್ ಬಂದವನು ಅಥವಾ ನಾವು ಹುಡುಗಿ ಹತ್ರ ಮಾತಾಡಕ್ ಟೈಮ್ ಸಿಗತ್ತಂತ ಬಂದವ್. ನನಗಂತೂ ಒಟ್ಟಲ್ಲಿ ಕನ್ಫ್ಯೂಷನ್ ಆಗತ್ತೆ. ಏನೋ ಅಪ್ಪ ಭಗವಂತ ದೇವ್ರೇ, ಇಲ್ಲ ನೀನೇ ಬರ್ತೀವತ್ತ ನಾನೇ ಬಂದ್ಬಿಡ್ಲ ಭಗವಂತ. ಇನ್ನ ಈ ಕಣ್ಣಲ್ಲಿ ಏನನ್ನೆಲ್ಲ ನೋಡ್ಬೇಕಪ್ಪ ದೇವ್ರೇ. ಇವನೇ ನೋಡಿ ಸ್ನೇಹಿತ, ನನ್ನ ಸ್ನೇಹಿತ ನೋಡಿ, ಲವರ್ ಬಾಯ್ ಅಂತಲ್ಲ ಇವನೇ. ಹೇಳಪ್ಪ ಏನಾದ್ರು ನೀನು. ಲವರ್ ಬಾಯ್ ಮಾಡಿಲ್ಲ, ಅದಕ್ಕೆ ಅಲ್ಲಪ್ಪ ನಾ ಮಾತಾಡ್ತಿರೋದು. ಹಂಗಂದ್ರೆ ಎಲ್ಲ ಮಾತಾಡಿದ್ರು ಲವರ್ ಅಂತಾರ, ಸರಿ ಇಲ್ಲ. ಹೌದೌದು, ಫ್ರೆಂಡ್ ಹಾಕೊಂಬೋದು ರಾತ್ರೆಲ್ಲ ಮಾತಾಡೋದು. ಇದಕ್ಕೇನಂತಾರ ಜನಗಳು. ಆಯ್ತಲ್ಲ, ಹೋಗ್ಲಿ ಬಿಡಪ್ಪ, ನಡೆ ಸ್ಟೋರಿ ಬೇಕಾಗಿಲ್ಲ. ವಿಷಯ ಏನಂದ್ರೆ, ಕ್ಯಾಮ್ರಾ ಹೊಸ ಬಿಸ್ನೆಸ್ಗೆ ಕೈ ಹಾಕ್ತಿದೆ. ಎಲ್ಲ ಸಪೋರ್ಟ್ ಇರ್ಬೋದು. ಏನಪ್ಪಾ ಅಂದ್ರೆ, ಕ್ಯಾಮ್ರಾ ತರ್ತಿದೀವಿ, ರೆಂಟ್ ಸಿಗುತ್ತೆ. ಆಮೇಲೆ ಯಾವ್ದಾನ ಫಂಕ್ಷನ್ ಫೋಟೋಗ್ರಫಿನ ಸಿಗುತ್ತೆ. ಏನಾನ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ನಾಳೆ ಸಿಗೋಣ. ನಾಳೆ ಶಾಪ್ ಅಲ್ಲಿ ಡೈರೆಕ್ಟ್ ಲೈವ್ ಜೊತೆಗೆ ಕ್ಯಾಮ್ರಾ ತೋರಿಸ್ತೀವಿ ಯಾವ ತರ ಇದೆ ಅಂತೇಳಿ. ಬಾಯ್, ಹಂಗೆ ನೋಡ್ತಾ ಇರಿ ಮುಂದೆ.
ನನ್ನ ಫ್ರೆಂಡ್ ಅಂತೂ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ, ಯಾವ ಕ್ಯಾಮ್ರಾ ತಗೋಬೇಕು. ಒಂದಕ್ಕಿಂತ ಒಂದು ಹೈಲೈಟ್ ಗುರು ಕ್ಯಾಮ್ರಾ ಮಾತ್ರ ತಗೊಂತ ನೋಡ್ತಾ ಇದ್ರೆ ಕಣ್ಣೇ ಸಾಲ್ತಿಲ್ಲ. ಯಾವ್ದನ್ನ ತಗೋಬೇಕು ಇದನ್ನ ತಗೋಬೇಕು, ಟೋಟಲ್ ಕನ್ಫ್ಯೂಷನ್ ಆಗುತ್ತೆ. ಯಾವ್ದು ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಮಾತ್ರ ಹೈಲೈಟ್ ಗುರು. ನೋಡಿ ನಮ್ಮ ಫ್ರೆಂಡ್ ಅಂತೂ ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ, ಯಾವ್ದು ತಗೋಬೇಕು ಅಂತ ಹೇಳಿ. ನೋಡಿ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ ಕ್ಯಾಮ್ರಾ ಮಾತ್ರ. ಹೈ ಮೈಲೇಜು, ಕಮ್ಮಿ ಬಜೆಟ್, ಒಳ್ಳೆ ಚೆನ್ನಾಗಿ ತಗೋಬಿಟ್ಟು ಬಿಸ್ನೆಸ್ ಮಾಡೋರಿಗಂತೂ ಒಳ್ಳೆ ಪ್ರಾಫಿಟ್ ಅಂತಲೇ ಹೇಳ್ಬೋದು. ಒಳ್ಳೆ ಬಿಸ್ನೆಸ್ ಮಾಡೋಕ್ಕೆ ಕಮ್ಮಿ ಬಜೆಟಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೇಕೇನಾದ್ರೆ ಈ ಕ್ಯಾಮ್ರಾ ತೊಗೊಂಡ್ಬಿಟ್ಟು ಬಿಸ್ನೆಸ್ ಮಾಡ್ಬೋದು. ಅಣ್ಣ ಅಂತೂ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ. ಇನ್ನು ನಮ್ಮ ಯೂಟ್ಯೂಬ್ ಕಡೆಯಿಂದ ನೀವೇನಾದರೂ, ನಮ್ಮ ಚಾನಲ್ ಕಡೆಯಿಂದ ನೀವೇನಾದರೂ ಹೋಗಿರಂತಂದರೆ ನಿಮಗೆ ಡಿಸ್ಕೌಂಟ್ ಕೂಡ ಇರುತ್ತೆ. ನೋಡಿ ಆದಷ್ಟು ಹೋಗ್ರಿ, ಅಣ್ಣನ ಅಂಗಡಿಯಲ್ಲಿ, ಅಣ್ಣನ ಶಾಪಲ್ಲಿ ವಿಸಿಟ್ ಮಾಡಿ ನೋಡಿ. ನಮಗಂತೂ ತುಂಬಾನೇ ಇಷ್ಟ ಆಯಿತು, ಒಂದಕ್ಕಿಂತ ಒಂದು. ಆಮೇಲೆ ಡ್ರೋನ್ ಕೂಡ ಅವೈಲೇಬಲ್ ಇದೆ, ಡ್ರೋನ್ ಕೂಡ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಪ್ರೈಸಲ್ಲಿ ಇದೆ. ಪ್ರೈಸ್ ಮಾತ್ರ ಅಣ್ಣ ಚೆನ್ನಾಗಿ ಹಾಕೊಡ್ತಾನೆ. ಅಣ್ಣಂತೂ ನಮಗೆ ತುಂಬಾನೇ ಟೈಟ್ ಮಾಡಿದ್ರು. ಸ್ನೇಹಿತರೆ, ಇದು ಲೊಕೇಟ್ ಆಗಿ ಬಂದ್ಬಿಟ್ಟು ನಿಯರ್ ಬೈ ಹೊಸೂರು ಅಂತೇಳಿ. ಇದು ಬೆಂಗಳೂರಿಂದ ಸುಮಾರು ಒಂದು 55 ಕಿಲೋಮೀಟರ್ ಆಗುತ್ತೆ. ಟ್ರೈನಲ್ಲಿ ಹೋಗ್ಬೇಕು. ಟ್ರೈನಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೊಸೂರಿಗೆ ಹೋಗ್ಬಿಟ್ಟು ಅಣ್ಣಗೆ ಫೋನ್ ಮಾಡಿದ್ರೆ ಅಣ್ಣ ಅಡ್ರೆಸ್ ಇರ್ತಾರೆ. ಅಡ್ರೆಸ್ಗೆ ಹೋಗ್ಬಿಟ್ಟು ಶಾಪಲ್ಲಿ ಹೋಗ್ಬಿಟ್ಟು ನೀವು ಕ್ಯಾಮ್ರಾನ ಆಗಿರ್ಬೋದು, ಇಲ್ಲ ಡ್ರೋನ್ ಆಗಿರ್ಬೋದು ಪರ್ಚೇಸ್ ಮಾಡ್ಬೋದು. ಅಣ್ಣ ಮಾತ್ರ ಒಳ್ಳೆ ಕ್ವಾಲಿಟಿನೇ ಕೊಡ್ತಾರೆ. ಆಮೇಲೆ ಇದು ಫ್ರೇಸ್ ಬಂದ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾತ್ರ ಹಾಕೊಡ್ತಾರೆ, ಹೆಚ್ಚು ಕಮ್ಮಿ. ಇನ್ನು ನಮ್ಮ ಯೂಟ್ಯೂಬ್ ಕಡೆಯಿಂದ ಅಥವಾ ನಮ್ಮ ಚಾನಲ್ ಕಡೆಯಿಂದ ಏನಾದ್ರು ಹೋಗಿದ್ದೆ ನಿಜ ಆಗಿದ್ರೆ 100% ಡಿಸ್ಕೌಂಟ್ ಅಂತ ಇರುತ್ತೆ. ದಯವಿಟ್ಟು ಹೋಗಿ. ನಿಮಗೊಂದು ಹೆಲ್ಪ್ಫುಲ್ ಆಗುತ್ತಂತ ಈ ಒಂದು ಸಣ್ಣ ಒಂದು ರಿಕ್ವೆಸ್ಟ್. ಯಾಕಂದ್ರೆ ಬೇರೆ ಕಡೆ ಎಲ್ಲ ತಗೊಂಡಪ್ಪ ಅಂದ್ರೆ ಸಾಕಷ್ಟು ಕಾಸ್ಟ್ಲಿ ಇರುತ್ತೆ. ಆಮೇಲೆ ಇದು ಇರುತ್ತೆ, ಏನಪ್ಪ ಅಂದ್ರೆ ಇದು ಲೆನ್ಸ್ ಮೇಂಟೆನೆನ್ಸ್ ಇರುತ್ತೆ. ಲೆನ್ಸ್ ಮೇಂಟೆನೆನ್ಸ್ ಮಾಡ್ಕೊಡ್ತಾರೆ ಅಣ್ಣವರು. ಬೇರೆ ಕಡೆ ಎಲ್ಲ ಹೋದ್ನಪ್ಪ ಅಂದ್ರೆ ಸುಮ್ಮನೆ ಇದಕ್ಕೆ ಭಾರಿ ಕಾಸ್ಟ್ಲಿ ಆಗಿರುತ್ತೆ. ಇಲ್ಲಿ ಮಾತ್ರ ಒಳ್ಳೆ ಪ್ರೈಸ್ಗೆಲ್ಲ ಹಾಕೊಡ್ತಾರೆ ಅಣ್ಣವರು. ದಯವಿಟ್ಟು ಹೋಗಿ ಒಂದ್ಸಲ ಆ ಶಾಪಿಗೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆ ಶಾಪ್ ಬಿಟ್ಟು ನಿಮಗೆ ಅದು ಕ್ಯಾಮ್ರಾ ಪರ್ಚೇಸ್ ಮಾಡಿದ್ರೆ ನೀವು ಬರೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಮತ್ತು ಹೋಗಿ ಒನ್ ಟೈಮ್ ಅಂಗಡಿಯಲ್ಲಿ ಇದು ಶಾಪಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಹೋಗಿ. ಸ್ನೇಹಿತರೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನನ್ನ ಬಯೋದು ಇರುತ್ತೆ, ಮತ್ತು ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹೋಗಿ ಅವ್ರ ಅಡ್ರೆಸ್ ಇರುತ್ತೆ, ಅಡ್ರೆಸ್ ಅವ್ರು ಮೆನ್ಷನ್ ಮಾಡಿರ್ತೀನಿ. ಅಡ್ರೆಸ್ ಕೂಡ ಹೋಗಿ ನಿಮಗೆ ಯಾರ್ಯಾರಿಗೆ ಕ್ಯಾಮ್ರಾ ಬೇಕಾಗಿದೆ ಅವರಿಗೆಲ್ಲ ಹೋಗ್ಬಿಟ್ಟು ಒಂದ್ಸಲ ಆ ಶಾಪಲ್ಲಿ ವಿಸಿಟ್ ಮಾಡಿ. ಹಾಗೇನೆ ಇನ್ನು ನಾವು ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನನ್ನ ಫ್ರೆಂಡಿಗೆ ಗೊತ್ತಾಗ ನನಗೆ ಗೊತ್ತಿಲ್ಲ. ಹೋಗಿ ಡೈರೆಕ್ಟ್ ಆಗಿ ಅವ್ರ ಅಣ್ಣರೇ ತಿಳಿಸ್ಕೊಡ್ತಾರೆ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ, ಕ್ಯಾಮ್ರಾ ಯಾವ ತರ ಇದೆ ಅಂತೇಳಿ. ಬನ್ನಿ ಕೇಳ್ಕೊಂಬರೋಣ. ಇವಾಗ ನಾವು ಕೆನಾನ್ ಮಾಡಲ್ ನೋಡೋಣ. ಕೆನಾನ್ 1200D ಇವೆಲ್ಲ ಬಿಗಿನರ್ ಬೇಸಿಕ್ ಮಾಡಲ್ಲು. ನೀವೇ ನೋಡ್ಕೊರಿ ಕಂಡೀಷನ್ ಹೆಂಗಿದೆ ಅಂತ. ಇದು ಬಂದು 19,000 ಬರುತ್ತೆ. ನೋಡ್ಕೊರಿ, ನೀಟ್ ಕಂಡೀಷನ್ ಎಲ್ಲ ಇರುತ್ತೆ. ಇದಕ್ಕಿಂತ ಹೈ ಮಾಡಲ್ ಬೇಕಾದ್ರೆ 1300 ಇದೆ, 1500 ಇದೆ. ಟಚ್ ಫ್ಲಿಪ್ ಬೇಕಂದ್ರೆ ನಿಮ್ಗೆ 600D, 700D, 200D Mark 2. ಮಿರರ್ಲೆಸ್ ಬೇಕಾದ್ರೆ ಮಿರರ್ಲೆಸ್ ಇದೆ. ನಿಮ್ಗೆ ಯಾವ ತರ ಮಾಡಲ್ ಬೇಕಾ ಬನ್ನಿ ಕೊಡ್ತೀರಿ, ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಿ. ಇದೇ ನಿಕಾನ್ ಅಲ್ಲಿ ನೋಡೋಣ ಬನ್ನಿ. ನಿಕಾನ್ ಅಲ್ಲಿ 3200 ಇದೆ, 33 ಇದೆ, 34 ಇದೆ, 35 ಇದೆ, 35200 ಇದೆ, 5300 ಇದೆ, 5600 ಇದೆ. ಎಲ್ಲ ಮಾಡಲ್ ಇದೆ. ನೀವು ಬನ್ನಿ, ವಿಸಿಟ್ ಮಾಡಿ ಒಂದ್ಸರಿ ನೋಡಿ ತಗೋರಿ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಿ. ಲೊಕೇಶನ್ ಬೇಕಾದ್ರೆ ಇವ್ರು ಹಾಕಿರ್ತಾರೆ ಪೇಜಲ್ಲಿ ನೋಡಿ, ಮತ್ತೆ ನಮ್ಮ ನಂಬರ್ ಬೇಕಾದ್ರೆ ಮೆನ್ಷನ್ ಮಾಡಿರ್ತಾರೆ, ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ಕ್ಯಾಮ್ರಾ ಕ್ವಾಲಿಟಿ ಯಾವ ಥರ ಇದೆ, ಕ್ಯಾಮ್ರಾ ಎಷ್ಟಿದೆ ಅಂತ ನೋಡಿ. ಪಾಪ ನಾವು ಅಲ್ಲಿಂದ ದೂರಿಂದ ಬಂದಿದ್ದೀವಿ ಅಂತೇಳಿ ಪಾಪ ಗಾಡಿ ತಗೊಂಡು ರೈಲ್ವೆ ಸ್ಟೇಷನ್ಗೆ ನಮ್ಮ ಡ್ರಾಪ್ ಮಾಡಿದ್ರು. ಒಳ್ಳೆ ನನಗಂತೂ ತುಂಬಾ ಇಷ್ಟ ಆಯಿತು. ಅಣ್ಣ ಕೂಡ ತುಂಬಾಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ.
ಒಳ್ಳೆ ಹೈಲೈಟ್ ನೋಡಿ ಹೋಗ್ತಾ ಇದಾರೆ. ಫ್ರೆಂಡ್ಸ್ ನಾವು ಕ್ಯಾಮ್ರಾ ತಂದ್ವಲ್ಲ, ಅವರೇ ಬಂದು ನಮ್ಗೆ ಡ್ರಾಪ್ ಮಾಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಯಾರು ಬರ್ಬೋದು ತಗೊಂಬೋದು, ಚೆನ್ನಾಗಿ ಕೊಡ್ತಿದ್ದಾರೆ ಕ್ಯಾಮ್ರಾ. ತುಂಬಾ ಇಷ್ಟ ಆಯ್ತು ನನಗಂತೂ, ತುಂಬಾನೇ ಇಷ್ಟ ಆಯ್ತು.